Hi friends, welcome to the ASPN classes. So ನಾನು ಇವತ್ತಿನ ದಿವಸ ರಿಲೇಷನ್ ಫಂಕ್ಷನ್ ಅಲ್ಲಿ ಬಂದಿರುವಂತ ಎಕ್ಸರ್ಸೈಸ್ 1.2 ನ ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಪ್ರೂವ್ ದಟ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಂತ ಹೇಳ್ತಾ ಇದ್ದಾರೆ, f of x is equal to greatest integer neither 1 nor onto 1 ಆಗಲ್ಲ on 2 ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಗ್ರೇಟೆಸ್ಟ್ ಇಂಟಿಜರ್ ಫಸ್ಟ್ ಇಯರ್ ಅಲ್ಲಿ ನೀವು ಸ್ಟಡಿ ಮಾಡಿದ್ರೆ ಗ್ರೇಟೆಸ್ಟ್ ಇಂಟಿಜರ್ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂ ತಗೋಬೇಕು. ಇಂಟಿಜರ್ ವ್ಯಾಲ್ಯೂ ತಗೊಂಡ್ರೆ ಇಂಟಿಜರ್ ವ್ಯಾಲ್ಯೂಸ್ ಯಾವ್ಯಾವ ಇದಾವೆ, 0 ತೊಗೊಂಡ್ರಿ ಅಥವಾ 1 ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, -2 ತೊಗೊಂಡ್ವಿ, -5 ತೊಗೊಂಡ್ರೆ ಈ ಇಂಟೀಜರ್ ಆನ್ಸರ್ಸಲ್ಲಿ ಆನ್ಸರ್ಸ್ ಏನಿರುತ್ತೆ, -5 ಇದ್ರೆ -5, -2 ಇದ್ರೆ -2, 1 ಇದ್ರೆ 1, 0 ಇದ್ರೆ 0. ಓಕೆ, ಯಾವಾಗೆಲ್ಲ ಇಂಟೀಜರ್ ತೊಗೊಂಡ್ರೆ ಪ್ಲಸ್ ಇರಲಿ ಮೈನಸ್ ಇರಲಿ ಅದೇ ಆನ್ಸರ್ ಬರುತ್ತೆ. ಯಾವಾಗೆಲ್ಲ ನೀವು ಈ ಥರ ರಿಸಲ್ಟ್ ತೊಗೊತೀರಿ ನೋಡಿ, ಪಾಸಿಟಿವ್ ಒಳಗೆ 0.5, 0.6, 0.7 ಅಥವಾ 0.9 ಅಥವಾ 1.7, ಓಕೆ 7.8 ಈ ಥರ ರಿಸಲ್ಟ್ ಇದ್ದಾಗ ಆನ್ಸರ್ಸ್ಗಳೇನಿರುತ್ತೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 7.8ಗೆ ಲೆಸರ್ ವ್ಯಾಲ್ಯೂ ಯಾವುದಿದೆ, ಲೆಸರ್ ವ್ಯಾಲ್ಯೂ ಯಾವುದಾಗುತ್ತೆ 7 ಆಗುತ್ತೆ ಸರ್, ಲೆಸರ್ ಇಂಟೀಜರ್ ವ್ಯಾಲ್ಯೂ. ಓಕೆ, 8 ಗ್ರೇಟರ್ ಆಗುತ್ತೆ, 7 ಸಮೀಪದಲ್ಲಿರುವಂಥ ಲೆಸರ್ ವ್ಯಾಲ್ಯೂ ಇಂಟೀಜರ್ ಆಗುತ್ತೆ, ಹಾಗಾಗಿ 7 ಬರುತ್ತೆ. ಸೊ ಇದು 1 ಆಗುತ್ತೆ, ಇದು 0. ಅದು ಪಾಯಿಂಟ್ ಮುಂದೆ ಎಷ್ಟೇ ಇರಲಿ ಸ್ಟೂಡೆಂಟ್ಸ್ ನಾವು 0ನೇ ಬರೀಬೇಕು. ಓಕೆ, ಕೆಲವು ಜನ 10th ಸ್ಟ್ಯಾಂಡರ್ಡ್ ನೋಡ್ತಾರೆ 5ಕ್ಕಿಂತ ಕಡಿಮೆ ಇದ್ದರೆ 0 ಬರಬೇಕು, 5ಕ್ಕಿಂತ ಮೇಲೆ ಇದ್ರೆ 1, ಆ ಥರ ಅಲ್ಲ. ಇದು ಗ್ರೇಟೆಸ್ಟ್ ಇಂಟೀಜರ್ ಇದೆ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂ. 0 ಪಾಯಿಂಟ್ ಮುಂದೆ ಏನೇ ಇರಲಿ 0ನೇ ಬರೀಬೇಕು ಪಾಸಿಟಿವ್ ಇದ್ದಾಗ, ಕರೆಕ್ಟಾ? ಇದೇ ನೀವು ನೆಗೆಟಿವ್ ತೊಗೊಂಡಿದ್ರಿ ಅಂತ ಅನ್ಕೊಳ್ಳೋಣ, ಆವಾಗೆಲ್ಲ ಏನಾಗುತ್ತೆ ಈ ಪೂರ ರಿಸಲ್ಟ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ಥರ, ಇವೆಲ್ಲ ರಿಸಲ್ಟ್ಸ್ಗಳು ನೆಗೆಟಿವ್ ಇದ್ದಾಗ, ಓಕೆ ನೆಗೆಟಿವ್ ಇದ್ದಾಗ ಏನಾಗುತ್ತೆ, ನೆಗೆಟಿವ್ ಇದ್ದಾಗ 0.5 ನೆಕ್ಸ್ಟ್ ನಂಬರ್ -1 ಬರೀಬೇಕು, ಯಾಕಂದರೆ -1 ಲೆಸರ್ ವ್ಯಾಲ್ಯೂ ಕಂಪೇರ್ ಟು 0.5. ಅರ್ಥ ಆಯ್ತಾ? ಸೊ ನೆಗೆಟಿವ್ ಇದ್ದಾಗ ನೆಕ್ಸ್ಟ್ ನಂಬರ್ಗೆ ಮೂವ್ ಆಗಬೇಕು, ಇವೆಲ್ಲನೂ -1 ಬಂದ್ಬಿಡುತ್ತೆ, ಇದು -2 ಆಗಿಬಿಡುತ್ತೆ ಸ್ಟೂಡೆಂಟ್ಸ್. -2 ಸಮೀಪದಲ್ಲಿರುವಂಥ ನಂಬರು 1.7ಗೆ -1 ಅಲ್ಲ, -1 ಮತ್ತೆ ದೊಡ್ಡ ನಂಬರ್ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೊ ಅಗೇನ್ -7.8 ಇದ್ದಾಗ -8 ಅಂತ ಬರೀಬೇಕು. ನೆಗೆಟಿವ್ ಇದ್ದಾಗ ನೆಕ್ಸ್ಟ್ ನಂಬರು, ಪಾಸಿಟಿವ್ ಇದ್ದಾಗ ಅದೇ ರಿಸಲ್ಟು, ಇಂಟೀಜರ್ ಇದ್ದರೆ ಆಸ್ ಇಟ್ ಇಸ್, ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಆಸ್ ಇಟ್ ಇಸ್. ಸೊ ಇದಿಷ್ಟು ಗ್ರೇಟೆಸ್ಟ್ ಇಂಟೀಜರ್ದು ಕಾನ್ಸೆಪ್ಟ್ ಆಗಿದೆ. ಸೊ ನಾನು ಜಸ್ಟ್ ರಿವೈಸ್ ಮಾಡಿದೆ. ಇವಾಗ ಇದು 1 ಆಗಲ್ಲ, 2 ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ 1 ಚೆಕ್ ಮಾಡೋಣ. 1 ಚೆಕ್ ಮಾಡಬೇಕಂದ್ರೆ ಇಲ್ಲಿ ಡೈರೆಕ್ಟಾಗಿ ಎಕ್ಸಾಂಪಲ್ಸ್ನೇ ಬರೀಬೇಕು. ಯಾವ ಥರ, ಇವಾಗಲೇ ನಾನು ನಿಮಗೆ ಹೇಳಿದೆ 0 f ಆಫ್ 0 ಆನ್ಸರ್ ಏನಾಗುತ್ತೆ 0 ಆಗುತ್ತೆ, ಯಾಕಂದರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ 0 ಆನ್ಸರ್ 0 ತೊಗೊಂಡ್ವಿ. ಅಗೇನ್ 0.5 ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ, ಸೊ ಪಾಯಿಂಟ್ ವೈಸ್ ತೊಗೊಳ್ಬೋದು. ಸೊ 0.5 ಆನ್ಸರ್ ಏನಾಗಿಬಿಡುತ್ತೆ ಇಲ್ಲಿ, ಅದು ಕೂಡ 0 ಆಗುತ್ತೆ. ಇದೇ ಕನ್ಕ್ಲೂಷನ್ ಬರೀಬೇಕು, f ಆಫ್ 0 ಆ್ಯಂಡ್ f ಆಫ್ 0.5. Two different elements are having same images, that's why the given function f is not 1. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಈ ಥರ ಬರೀಬೇಕಾಗತ್ತೆ. ಯಾಕೆ ಇದು 1 ಆಗಲ್ಲ ಅಂದರೆ ಎರಡು ಡಿಫ್ರೆಂಟ್, ಇದು ಅಷ್ಟೇ ಅಲ್ಲ, 1 ತೊಗೊಳ್ಳಿ, 1.5 ತೊಗೊಳ್ಳಿ, 1.6 ತೊಗೊಳ್ಳಿ, ಅಗೇನ್ ಎಲ್ಲಾದರೂ ಆನ್ಸರ್ 1 ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ರಿಸಲ್ಟು 1 ಆಗಂಗಿಲ್ಲ. ಅವ್ರು ಕ್ವಶನಲ್ಲಿ ಕೊಟ್ಟಿದ್ದು ಅದೇ ಇತ್ತು. ಓಕೆ, ಇವಾಗ ಏನು ಮಾಡಬೇಕು, ಆನ್2 ಯಾಕೆ ಆಗಲ್ಲ ಅಂತ ಚೆಕ್ ಮಾಡಬೇಕು. ಸೊ ಆನ್2 ನಾವು ಚೆಕ್ ಮಾಡ್ತಾ ಹೋದರೆ ಇವಾಗಲೇ ನಾನು ನಿಮಗೆಲ್ಲ ಆನ್ಸರ್ಸ್ನ ತೊಗೊಂಡು, ಇದ್ರ ರೇಂಜ್ ಏನಾಗಿದೆ ಸ್ಟೂಡೆಂಟ್ಸ್, ಗ್ರೇಟೆಸ್ಟ್ ಇಂಟೀಜರ್ದು ಜಸ್ಟ್ ಇಂಟೀಜರ್ ಆನ್ಸರ್ಸೇ ಬರುತ್ತೆ. 1, 2, -1, 2, 3, 4, -4 ಈ ಥರ ಆನ್ಸರ್ಸ್ ಬರುತ್ತೆ. ಪಾಯಿಂಟ್ ವೈಸ್ ಯಾವಾಗಲೂ ಆನ್ಸರೇ ಬರೋಲ್ಲ. ಸೊ ಹಾಗಾಗಿ ಆನ್2 ರಿಸಲ್ಟ್ ಇಲ್ಲಿ ಸ್ಯಾಟಿಸ್ಫೈ ಆಗಂಗಿಲ್ಲ. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೋಬೇಕು ನೀವು, ಯಾವುದಾದ್ರೂ ಒಂದು ರಿಸಲ್ಟು ಏನಂತ, -3.5 ಅಥವಾ 2.5 ಯಾವುದಾದ್ರೂ ಪಾಯಿಂಟ್ ವೈಸ್ ಇರೋದು ನಂಬರ್ ತಗೊಳ್ಳಿ, ದಿಸ್ ಇಸ್ ಬಿಲಾಂಗ್ಸ್ ಟು ಆರ್. ಓಕೆ, ಸೊ -2.5 ಅಥವಾ 2.5 ಈಸ್ ಬಿಲಾಂಗ್ಸ್ ಟು ಆರ್, ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಪ್ರೀ ಇಮೇಜಸ್. ಇದಕ್ಕೆ ಪ್ರೀ ಇಮೇಜಸ್ ಇಲ್ಲ, ಹಾಗಾಗಿ ಇದೇನಾಗಿದೆ ಆನ್2 ಆಗಿಲ್ಲ ಅಂತ ಬರೆದ್ರೆ ಮುಗೀತು. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಬರೀಬೇಕು, ಇನ್ನೂ ಸ್ವಲ್ಪ ಹೆಚ್ಚಿಗೆ ಬರೀಬೇಕಂತಂದರೆ ಇಲ್ಲಿ ನೀವು ಕ್ಲಿಯರ್ಲಿ ಮೆನ್ಷನ್ ಮಾಡಿ, ಕೋಡೊಮೇನ್ ಈಸ್ ನಾಟ್ ಈಕ್ವಲ್ಸ್ ಟು ರೇಂಜ್. ಯಾವಾಗ ಕೋಡೊಮೇನ್ ಮತ್ತು ರೇಂಜ್ ಎರಡು ಈಕ್ವಲ್ ಇರ್ತಂದ್ರೆ ಅದು ಆನ್2 ಆಗಿರುತ್ತೆ ಸ್ಟೂಡೆಂಟ್ಸ್. ಇದೊಂದು ಪಾಯಿಂಟ್ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಕೋಡೊಮೇನ್ ಈಸ್ ಈಕ್ವಲ್ಸ್ ಟು ರೇಂಜ್ ಆಗಿತ್ತಂದ್ರೆ ಆಬ್ವಿಯಸ್ಲಿ ಅದೇನಾಗಿರುತ್ತೆ ಆನ್2 ಫಂಕ್ಷನ್ ಆಗಿರುತ್ತೆ. ಯಾಕಂದರೆ ನೋಡಿ, ರೇಂಜ್ ಇದೆಲ್ಲ ಆನ್ಸರ್ಸ್ ಬಂದ್ಬಿಟ್ಟು ಅಂದರೆ ಆಗ ಕೋಡೊಮೇನ್ ಎಲ್ಲ ಈಕ್ವಲ್ ಆಗಿಬಿಡ್ತು ಅಂದರೆ ಆಬ್ವಿಯಸ್ಲಿ ಅದು ಕೂಡ ಏನಾಗಿರುತ್ತೆ, ರೇಂಜಲ್ಲಿ ಏನಾಗುತ್ತೆ ಕೆಲವು ಸೆಲೆಕ್ಟೆಡ್ ಅಷ್ಟೇ ಇರುತ್ತೆ. ಯಾವುದಾದ್ರೂ ಒಂದು ಎಲಿಮೆಂಟ್ ಉಳಿತಂದರೆ ಅಗೇನ್ ಆನ್2 ಆಗಲ್ಲ. ಬಟ್ ಕೋಡೊಮೇನ್ ಎಲ್ಲಾನು ರೇಂಜ್ ಈಕ್ವಲ್ ಆಗಿಬಿಡುತ್ತೆ ಅಂದರೆ ಕೋಡೊಮೇನ್ ಇರುವಂಥ ಎಲ್ಲ ಎಲಿಮೆಂಟ್ಸು ಕನೆಕ್ಟೆಡ್ ಇದೆ ಅಂದಂಗೆ ಆಗಿತ್ತು. ಸೊ ಹಾಗಿದ್ದಾಗ ಮಾತ್ರ ಆನ್2 ಆಗುತ್ತೆ, ಇದು ಈಕ್ವಲ್ ಇಲ್ಲ. ಯಾಕಂದರೆ ಇದೇನಾಗಿದೆ
ರೇಂಜ್ ಏನಾಗುತ್ತೆ z ಆಗುತ್ತೆ. ಕೋಡೊಮೇನ್ ಏನು ಕೊಟ್ಟಿದ್ದಾರೆ ಇಲ್ಲಿ ರಿಯಲ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಸೊ ಇವೆರಡು ಈಕ್ವಲ್ ಸೆಟ್ ಆಗೋದಿಲ್ಲ. ಅಂದ್ರೆ ಕನ್ಕ್ಲೂಷನ್ ಏನು ಬರೀಬೇಕು ಇವಾಗ, ಆರ್ ಈಸ್ ನಾಟ್ ಆನ್ ಟು. ಇಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಕೇಳೋಣ. ನೆಕ್ಸ್ಟ್ ಒನ್ ಬರುವಂಥದ್ದು ಮಾಡ್ಯುಲಸ್ ಫಂಕ್ಷನ್. ಸೊ ಮಾಡ್ಯುಲಸ್ ಫಂಕ್ಷನ್ಸ್ನ ನಾವು ಚೆಕ್ ಮಾಡಬೇಕು. ಇದು 1 1 ಆನ್ ಟು ನೈದರ್ 1 1 ನಾರ್ ಆನ್ ಟು ಅಂತ ಕೊಟ್ಟಿದ್ದಾರೆ. ಇದನ್ನ ಮಾಡ್ಯುಲಸ್ ಫಂಕ್ಷನ್ ಮೊದಲಿಗೆ ಸ್ಪ್ಲಿಟ್ ಮಾಡಿ ಬರ್ಕೊಳ್ಬೇಕಾಗತ್ತೆ ಸ್ಟೂಡೆಂಟ್. ಯಾವ ಥರ, ಮಾಡ್ಯುಲಸ್ ಫಂಕ್ಷನ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಇದ್ದಾಗ ಮೈನಸ್ ಎಕ್ಸ್ ಇರುತ್ತೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇದ್ದಾಗ ಎಕ್ಸ್ ಇರುತ್ತೆ. ಯಾಕೆ ಈ ಥರ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ, ಪಾಸಿಟಿವ್ ನಂಬರ್ಸ್ ನಾವೇನಾದ್ರೂ ಮಾಡ್ಯುಲಸ್ ಅಲ್ಲಿ ಹಾಕಿದ್ರೆ ಆನ್ಸರ್ ಪಾಸಿಟಿವ್ನೇ ಬರುತ್ತೆ. ನೆಗೆಟಿವ್ ನಂಬರ್ ಮಾಡ್ಯುಲಸ್ ಅಲ್ಲಿ ಹಾಕಿದ್ರೆ ಅದರ ಆನ್ಸರ್ ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. ನೆಗೆಟಿವ್ ಇದ್ರೆ ಪಾಸಿಟಿವ್, ಪಾಸಿಟಿವ್ ಇದ್ರೆ ಪಾಸಿಟಿವ್ನೇ ಇರುತ್ತೆ. ಓಕೆ, ಅಂದ್ರೆ ನೆಗೆಟಿವ್ ವ್ಯಾಲ್ಯೂನ ಕ್ಯಾನ್ಸಲ್ ಮಾಡಿ ಪಾಸಿಟಿವ್ ಅಪ್ರೂಟ್ ಕೊಡುತ್ತೆ ಮಾಡ್ಯುಲಸ್ ಫಂಕ್ಷನ್. ಅದ್ರ ಸಲುವಾಗಿ ನೀವು ಯಾವಾಗೆಲ್ಲ ನೆಗೆಟಿವ್ ವ್ಯಾಲ್ಯೂ ತೊಗೊಂತಿರಲ್ಲ, ಇದು -6 ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಪಾಸಿಟಿವ್ ಎಕ್ಸ್ 0 ತಗೊಂಡ್ರೆ ಆಗ ಸಿಂಪ್ಲಿ ಎಕ್ಸ್ ಇರುತ್ತೆ ಅಂತ. ಈ ರೀಸನ್ ಸಲುವಾಗಿ -6 + x ಅಂತ ನಾವು ಬರೀದ್ವಿ. ಸೊ ಇವಾಗ ನಾವು 1 1 ಆನ್ ಟು ಆಗೋದಿಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಅಗೇನ್ ಇಲ್ಲಿ ಕೂಡ ರೀಸನ್ ಎಕ್ಸಾಂಪಲ್ಸ್ನೇ ಕೊಟ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ. ಸೊ ಯಾವೆಲ್ಲ ಎಕ್ಸಾಮ್ ನೋಡಿ, ನೆಗೆಟಿವ್ ಭಾಳಷ್ಟು ಎಕ್ಸಾಂಪಲ್ಸ್ಗಳಿದಾವೆ. ಯಾವುದು ಇವಾಗ ನೋಡಿ, f(3) ತಗೋತೀನಿ -3. ಸೊ ಮಾಡ್ಯುಲಸ್ ಆಫ್ -3 ಈಸ್, ಇದನ್ನಾದ್ರೂ ತಗೊಳ್ಳಿ ಅಥವಾ ಈ ಫಂಕ್ಷನ್ನೇ ತೊಗೊಂಡ್ಬಿಡೋಣ. ಆಲ್ರೆಡಿ ನಾವು ಫಂಕ್ಷನ್ ಕೊಟ್ಟಿದ್ದೀವಲ್ಲ, f(-3) ಅಂದರೆ ಇದೇನಾಗಿದೆ, ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಆಗುತ್ತೆ. ಲೆಸ್ ದ್ಯಾನ್ 0 ಅಂದರೆ ಈ ಫಂಕ್ಷನ್ನ ಯೂಸ್ ಮಾಡಬೇಕು, ಅಂದರೆ -(x) ಆಗುತ್ತೆ. ಸೊ ಎಕ್ಸ್ ಜಾಗದಲ್ಲಿ ಏನು ತೊಗೊಂಡಿದ್ದೀವಿ ನಾವು, -3 ತೊಗೊಂಡಿದ್ವಿ. ಸೊ ಮೈನಸ್ ಎರಡು ಕೂಡಿ +3 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, f(3) ಆನ್ಸರ್ ಚೆಕ್ ಮಾಡ್ತೀನಿ. ಅಂದರೆ ಇದೇನಾಗಿದೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂದರೆ ಎಕ್ಸ್ ಫಾರ್ಮುಲಾನ ಯೂಸ್ ಮಾಡಬೇಕು. ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕಂದಂಗಾಯ್ತು, ಇವಾಗ 3ನ ಹಾಕಿದ್ರಿ ಅಂದರೆ 3 ಆನ್ಸರ್ ಬರುತ್ತೆ. ಓಕೆ, ನೋಡಿ ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ದು ಆನ್ಸರ್ಸು ಸೇಮ್ ಬರ್ತಾ ಇದೆ. ಓಕೆ, ಅಂದರೆ f(-3) ಈಸ್ ಈಕ್ವಲ್ಸ್ ಟು f(3) ಈಸ್ ಈಕ್ವಲ್ಸ್ ಟು ಏನಾಗಿದೆ, 3 ಆಗಿದೆ. ಎರಡು ಡಿಫ್ರೆಂಟ್ ಎಲಿಮೆಂಟ್ದ ಆನ್ಸರ್ ಸೇಮ್ ಆಗ್ತಾ ಇದೆ. ಹಾಗಾಗಿ ಇದೇನಾಗಿಲ್ಲ, f ಈಸ್ ನಾಟ್ 1 1. ಈ ಥರ ಬರೀಬೇಕು ಸ್ಟೂಡೆಂಟ್ಸ್. ಬಹಳ ಸಿಂಪಲ್ ಇದೆ ಎಲ್ಲ ರಿಸಲ್ಟ್ಸ್ಗಳು. ನೆಕ್ಸ್ಟ್ ಇನ್ನು ಆನ್ ಟೂನು ಆಗೋದಿಲ್ಲ ಅಂತ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ನಮಗಾಗಿ ಎಲ್ಲ ಆನ್ಸರ್ಸ್ಗಳು ಬರುವಂಥದ್ದು. ಇದ್ರ ರೇಂಜ್ ಏನಿದೆ ನೋಡಿ, ಮಾಡ್ ಫಂಕ್ಷನ್ದು ಪಾಸಿಟಿವ್ ಇಂಟೀಜರ್ ಅಂದರೆ 0 to ∞, ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ ಇದೆ. ಅಂದರೆ 0 to ∞ ತನಕ ಆನ್ಸರ್ ಬರುತ್ತೆ. ಅಂದರೆ ಎಲ್ಲ ಪಾಸಿಟಿವ್ ಆನ್ಸರ್ಸ್ಗಳೇ ಬರುತ್ತೆ, ಬಟ್ ನೆಗೆಟಿವ್ ಆನ್ಸರ್ ಬರಲ್ಲ. ಅದನ್ನೇ ಒಂದು ತೊಗೊಂಡ್ಬಿಡೋದು. -2 ಈಸ್ ಬಿಲಾಂಗ್ಸ್ ಟು ಆರ್, ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಪ್ರೀ ಇಮೇಜಸ್. ಅದ್ರ ಸಲುವಾಗಿ ಇದು ಆನ್ ಟು ಆಗಲ್ಲ. ಇಲ್ಲಾಂದ್ರೆ ಆಲ್ರೆಡಿ ಹೇಳಿದ್ನಲ್ಲ, ಕೋಡೊಮೇನ್ ಈಸ್ ನಾಟ್ ಈಕ್ವಲ್ಸ್ ಟು ರೇಂಜ್. ಯಾಕಂದರೆ ರೇಂಜ್ ಏನಿದೆ ಇದ್ರದ್ದು, ರೇಂಜ್ ಇರುವಂಥದ್ದು 0 to ∞ ಇದೆ. ಆದರೆ ಇಲ್ಲಿ ಕೋಡೊಮೇನ್ ಇರೋದು ರಿಯಲ್ ನಂಬರ್. ಇವೆರಡು ಈಕ್ವಲ್ ಆಗೋದಿಲ್ಲ. ಸೊ ಈ ರೀಸನ್ ಸಲುವಾಗಿ ನಾವು ಇಲ್ಲಿ ಕನ್ಕ್ಲೂಷನ್ ಕೊಡ್ತೀವಿ, f ಈಸ್ ನಾಟ್ ಆನ್ ಟು. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇದೇ ಥರನಾಗಿ ಆನ್ಸರ್ಸ್ನ ಬರೀತಾ ಹೋಗಬೇಕಾಗುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್ ಬರುವಂಥದ್ದು ಅಗೇನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಇದನ್ನು ಕೂಡ ಅದೇ ಥರನಾಗಿ 1 1 ಆಗಲ್ಲ, ಆನ್ ಟೂನೂ ಆಗಲ್ಲ. ನೆಕ್ಸ್ಟ್ ಒನ್ ಬರುವಂಥದ್ದು ಏನಿದೆ ನೋಡಿ, ಅಗೇನ್ ಇಲ್ಲಿ ಸೆಟ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಅಗೇನ್ ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದನ್ನು ನಾವು ಚೆಕ್ ಮಾಡಬೇಕು, a to b ಶೋ ದ್ಯಾಟ್ f ಈಸ್ 1 1 ಆಗುತ್ತೆ ಅಂತ. 1 1 ಆಗಬೇಕಾದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ಇವಾಗ ಡೊಮೇನಲ್ಲಿ ಏನಿದೆ ನೋಡಿ, 1 2 3 ಇದೆ. ಸೊ 1 4ಗೆ ಕನೆಕ್ಟ್ ಇದೆ, 2 5ಗೆ ಕನೆಕ್ಟ್ ಇದೆ, 3 6ಗೆ. ಅಂದರೆ ಎಲ್ಲನೂ ಡಿಫ್ರೆಂಟ್ ಎಲಿಮೆಂಟ್ಸ್ಗಳನ್ನು ಹೊಂದಿದೆ. ಸೊ ಹಾಗಾಗಿ ಇದೇನಾಗಿದೆ, 1 1 ಆಗಿದೆ. ಯಾಕಂದರೆ ಪ್ರತಿಯೊಂದು ಬೇರೆ ಬೇರೆ ಎಲಿಮೆಂಟ್ಸ್ ಜೊತೆ ಕನೆಕ್ಷನ್ ಇದೆ, ರಿಲೇಷನ್ ಹೊಂದಿದೆ. ಸೊ ಹಾಗಾಗಿ 1 1 ಆಗಿದೆ. ಅದನ್ನೇ ಬರೆಯೋದು, f(1) ಈಸ್ ಈಕ್ವಲ್ಸ್ ಟು 4, f(2) ಈಸ್ 5, f(3) ಈಸ್ 6. ಅಷ್ಟೇ ಕನ್ಕ್ಲೂಷನ್, ಸಿಂಪಲ್ 1 ಮಾರ್ಕ್ಸಲ್ಲಿ ಬರುವಂಥದ್ದು. ಇನ್ನು 7th ಎಕ್ಸಾಂಪಲ್ ನೋಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಇಲ್ಲಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಆ್ಯಕ್ಚುಲಿ 5 ಮಾರ್ಕ್ಸ್ಗೆ ಬರುವಂಥದ್ದು. ಓಕೆನಾ? ಸೊ ಏನಿದೆ, ಈಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ವೆದರ್ ಇಟ್ ಈಸ್ 1 1 ಆನ್ ಟು ಅಥವಾ ಬೈಸೆಕ್ಟಿವ್. ಅಂದರೆ 1 1 ಆನ್ ಟು ಎರಡು ಆಗ್ತದೆ ಅಂತ ಚೆಕ್ ಮಾಡಬೇಕು. ಫಸ್ಟಿಗೆ ನಾವು ಏನು ಮಾಡ್ತೀರಾ, 1 1ಗೆ 1 1 ಅಂದರೆ ಫಾರ್ಮುಲಾ ಇದೆ ನಮ್ದು ಆಲ್ರೆಡಿ, f(x1) ಈಸ್ ಈಕ್ವಲ್ಸ್ ಟು f(x2) ತೊಗೊತೀವಿ. ಕರೆಕ್ಟಾ? ಸೊ ಇದನ್ನ ತಗೊಂಡು ನಾವು ಸಾಲ್ವ್ ಮಾಡ್ತಾ ಇರುವಂಥದ್ದು. ಸೊ ಎಕ್ಸ್ ಜಾಗದಲ್ಲಿ x1 ಹಾಕಿ 3 - 4x1 ಅಂತ ಬರಿತೀವಿ. ಕರೆಕ್ಟ್ ಅಲ್ವಾ? ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ 3 - 4x2 ತೊಗೋತೀವಿ. ಸೊ ಫಸ್ಟ್ ಇಲ್ಲಿ ಎರಡು ಕಡೆ 3 3 ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಾದಮೇಲೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 4x1 ಈಸ್ ಈಕ್ವಲ್ಸ್ ಟು 4x2 ಉಳಿಯುತ್ತೆ. ಅಗೇನ್ 4 4 ಕ್ಯಾನ್ಸಲ್ ಆಯಿತು, ಬಂತೇನೋ ಆನ್ಸರ್ x1 ಈಸ್ ಈಕ್ವಲ್ಸ್ ಟು x2. ಯಾವಾಗ ನಮಗೆ ಈ ಆನ್ಸರ್ ಬರುತ್ತೆ ನೋಡಿ, ಆಗ ನಾವು ಬರೀಬೇಕು f ಈಸ್
1 ಫಂಕ್ಷನ್. ಸಿಂಪಲ್ ಇದೆಯಲ್ಲ, ಇಷ್ಟೇ ಮಾಡೋದಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ನಾವು ಪ್ರೂವ್ ಮಾಡಬೇಕಾಗಿರೋದು ಆನ್ ಟು ನೋಡ್ಬೇಕಂದ್ರೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಆನ್ ಟು ಮಾಡ್ಬೇಕಂದ್ರೆ ಫಸ್ಟ್ ಕೊಟ್ಟಿರೋಂಥ ಕ್ವಶನ್ y = ಬರೀದಿರಾ 3 - 4x. ಇಲ್ಲಿ ನಾವು x ಬರೆಯೋವರೆಗೂ ಸಿಂಪ್ಲಿಫೈ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ತೀರಾ, -4x ನ ಈಚೆ ಕಡೆ ತಗೊಂಬನ್ನಿ, ಅಂದ್ರೆ +4x ಆಗುತ್ತೆ. ಪ್ಲಸ್ y ಇದನ್ನ ಈ ಕಡೆ ಶಿಫ್ಟ್ ಮಾಡಿ, ಅಂದ್ರೆ -y ಆಗುತ್ತೆ. ಓಕೆ, ಅದಾದ್ಮೇಲೆ x = ಬರೀಬೇಕು. x = ಬರೆದ್ರೆ 3 - y × 4 ಇದೆ, ಈ ಕಡೆ ಬಂದ್ರೆ /4. ಇದು ಬಂದಿರುವಂಥದ್ದು x. ಈ ಪೂರ ರಿಸಲ್ಟ್ ಬಿಲಾಂಗ್ಸ್ ಟು ನಿಮ್ಮ ಡೊಮೇನ್ ಏನಾಗಿದೆ, ಇಲ್ಲಿ R ಆಗಿದೆ ಸ್ಟೂಡೆಂಟ್ಸ್. ಬಿಲಾಂಗ್ಸ್ ಟು R ಆಗುತ್ತಾ? ಎಸ್. ಇಲ್ಲಿ y ಜಾಗದಲ್ಲಿ ಯಾವ್ದು ಬೇಕಾದ ನಂಬರ್ ಫಿಲಪ್ ಮಾಡಿ, ಅದು ಬಿಲಾಂಗ್ಸ್ ಟು R ಆಗಿ ಆಗುತ್ತೆ. 3 - 1 ಮಾಡಿ 2/4 ಅಗೇನ್ ರಿಯಲ್ ನಂಬರ್, ಮೈನಸ್ ವ್ಯಾಲ್ಯೂ ಫಿಲಪ್ ಮಾಡಿ, ಯಾವುದೇ ನಂಬರ್ ಫಿಲಪ್ ಮಾಡಿದ್ರು ಬರುವಂತ ಆನ್ಸರ್ ರಿಯಲ್ ನಂಬರ್ ಆಗುತ್ತೆ. ರಿಯಲ್ ನಂಬರ್ ಆದ್ಮೇಲೆ ಅಲ್ಲಿಗೆ ಮುಗಿಯೋ ಹಾಗಿಲ್ಲ ಸ್ಟೂಡೆಂಟ್ಸ್, ಇನ್ನೂ ಒಂದು ಕೆಲಸ ಮಾಡ್ಬೇಕಂತ ಹೇಳಿದೆ. ಏನು? ಇದು ಪೂರ ಎಕ್ಸಿಸ್ಟೆನ್ಸಿ ಚೆಕ್ ಮಾಡಬೇಕು. ಓಕೆ, ನಿಮ್ಮ ಫಂಕ್ಷನ್ f(x) ಅಲ್ಲಿ ಈ x ಜಾಗದಲ್ಲಿ ಹೊಸದಾಗಿರುವಂತ ನಂಬರ್ ಯಾವುದು, ಇಲ್ಲಿ ಸೈಡಲ್ಲಿ ಮಾಡ್ತೀನಿ ನೋಡಿ. f ಏನ್ ಬಂದಿದೆ ಇವಾಗ 3 - y /4. ಇದನ್ನ ನಾವು ಈ ಕಂಪ್ಲೀಟ್ ಫಂಕ್ಷನ್ ಅಲ್ಲಿ ಫಿಲಪ್ ಮಾಡಿ ಲಾಸ್ಟ್ ಆನ್ಸರ್ y ಬರೋವರೆಗೂ ಸಿಂಪ್ಲಿಫೈ ಮಾಡಬೇಕು. ಏನಾಗುತ್ತೆ ನೋಡಿ, 3 - 4 /4. ಫಸ್ಟ್ ಇಲ್ಲಿ ಪ್ರಾಪರ್ ಆಗಿ 4 ಕ್ಯಾನ್ಸಲ್ ಆಗುತ್ತೆ. ಅಗೇನ್ 3 ಈ ಮೈನಸ್ ಮಲ್ಟಿಪ್ಲೈ ಮಾಡ್ತೀರಾ, -3 ಆಗುತ್ತೆ. ಮೈನಸ್ ಪ್ಲಸ್ y ಆಗುತ್ತೆ. ಅಗೇನ್ 3 + 3 ಕ್ಯಾನ್ಸಲ್ ಅಂದ್ರೆ 0 ಆಯ್ತು. 0 + y ಅಂತಂದ್ರೆ y ಆನ್ಸರ್ ಬಂತು. ಯಾವಾಗ ನಿಮ್ದು y ಆನ್ಸರ್ ಬರುತ್ತಲ್ಲ, ಎಕ್ಸಿಸ್ಟ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ನೀವು ಕನ್ಕ್ಲೂಷನ್ ಬರೀಬೇಕು. ದ ಗಿವನ್ ಫಂಕ್ಷನ್ f ಈಸ್ ಆನ್ ಟು. ಇದಕ್ಕೆ 5 ಮಾರ್ಕ್ಸ್ ಇದೆ. ಇದು ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಹೇಳಿದ್ನಲ್ಲ. ಯಾಕಂದ್ರೆ ಮುಂದೆ ಇರುವಂತ ಎಕ್ಸಾಂಪಲ್ ಇದೆ, ಅದು ಆಲ್ರೆಡಿ ಲಾಸ್ಟ್ ಇಯರ್ ಕೇಳಿದ್ರೆ ಒಂದೇ ಎಕ್ಸಾಂಪಲ್ ಇದೆ 5 ಮಾರ್ಕ್ಸ್. ಅದು ಆಲ್ರೆಡಿ 2 ಸತಿ ರಿಪೀಟ್ ಆಯಿತು, ಎಕ್ಸಾಮ್ 1 ಅಲ್ಲಿ ಮತ್ತೆ ಎಕ್ಸಾಮ್ 2 ಅಲ್ಲಿ. ಇನ್ನು ಉಳಿದಿರೋದು ಈ ತರ ಎಕ್ಸಾಂಪಲ್ಗಳೇ ಬರುವಂಥದ್ದಾಗಿದೆ. ಓಕೆ, ಸೊ ಇದನ್ನ ಸ್ವಲ್ಪ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಅಗೇನ್ ಸೇಮ್. ಇದು ಕೂಡ 5 ಮಾರ್ಕ್ಸ್ಗೆ ಬರುವಂಥದ್ದಾಗಿದೆ. ಓಕೆ, ಸೊ 5 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಇಲ್ಲಿನೂ R to R ಇದೆ, ಇದನ್ನ ನಾವು ಚೆಕ್ ಮಾಡಬೇಕು. 1 1 ಮತ್ತೆ ಆನ್ ಟು. 1 1 ಚೆಕ್ ಮಾಡ್ಬೇಕಂದ್ರೆ ಅಗೇನ್ ಕಂಡೀಷನ್ ನಿಮಗೆ ಲಾಸ್ಟ್ ಅಲ್ಲಿ ಹೇಳಿದೆ, f(x1) ಮೆಥಡ್ ತಗೋಬೇಕು. ಇಲ್ಲಿ R to R ಇದೆ, x² ಬಂದ್ರೆ ಆಬ್ವಿಯಸ್ಲಿ ಇದು ಸ್ಯಾಟಿಸ್ಫೈ ಮಾಡಲ್ಲ. ಯಾಕಂದ್ರೆ ನೆಗೆಟಿವ್ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಎರಡರದ್ದು ಸೇಮೇ ಬರುತ್ತೆ, ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿ ಏನು ತಗೊಂಬಿಡಿ, ಎಕ್ಸಾಂಪಲ್ಸ್ನ ತಗೊಂಬಿಡಿ ಸ್ಟೂಡೆಂಟ್ಸ್. 1 ತಗೊಳ್ಳಿ. 1 ತಗೊಂಡ್ರೆ ಎಷ್ಟಾಗುತ್ತೆ, 1 + 1² 1² ಆನ್ಸರ್ 1 1 + 1 2 ಬರುತ್ತೆ, ಕರೆಕ್ಟಾ? ಅದಾದ್ಮೇಲೆ -1ನ ತಗೊಳ್ಳಿ. 1 + -1² -1² ಅಗೇನ್ 1 ಆಗುತ್ತೆ. 1 + 1 2 ಅಂದ್ರೆ f(1) is equals to f of -1 is equals to 2. Two different elements are having same image. ಅದರ ಸಲುವಾಗಿ f is not 1 1. ಓಕೆ, f of x1 is equals to f of x2 ಆ ಮೆಥಡ್ ಮಾಡ್ಲಿಕ್ಕೆ ಹೋಗಬೇಡಿ, ಆಮೇಲೆ ನಿಮಗೆ ಕನ್ಫ್ಯೂಷನ್. ಬೆಟ್ರೆ ಎಕ್ಸಾಂಪಲ್ ಬರ್ಬಿಟ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇದು 1 1 ಆಗಿಲ್ಲ. ಇನ್ನು ಆನ್ ಟೂಗೆ ಬರೋಣ. ಆನ್ ಟು ಬಂದ್ರೆ ಏನಾಗುತ್ತೆ ನೋಡಿ, y is equals to ತಗೊಂತೀರಾ 1 + x². ಫಸ್ಟ್ 1 ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. x² is equals to y - 1 ಆಗುತ್ತೆ, ಕರೆಕ್ಟಾ? ಇವಾಗ ಎರಡು ಕಡೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡ್ರೆ x is equals to √y - 1. ಅಗೇನ್ ಇದು ಬಿಲಾಂಗ್ಸ್ ಟು R ಆಗುತ್ತಾ? ಆಗೋಗಿಲ್ಲ ಸ್ಟೂಡೆಂಟ್ಸ್. ಯಾಕಂದ್ರೆ ಸ್ಕ್ವೇರ್ ರೂಟ್ ಅಲ್ಲಿ ಸಪೋಸ್ ನೆಗೆಟಿವ್ ಆನ್ಸರ್ ಬಂದ್ಬಿಟ್ರೆ ಆಗ ಡಿಫೈನ್ ಅದು ರಿಯಲ್ ನಂಬರೇ ಆಗಲ್ಲ. ಅಂದ್ರೆ ಕನ್ಕ್ಲೂಷನ್ ಏನಾಯ್ತು, ಇದು ಕೂಡ f is not on 2. 1 1 ಆಗಿಲ್ಲ, ಆನ್ 2 ಆಗಿಲ್ಲ. ಓಕೆ, 5 ಮಾರ್ಕ್ಸ್ ಅಲ್ಲಿ ಬರಬಹುದು ಈ ತರ ಕ್ವಶನ್ಸ್ಗಳು ಕೂಡ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಏನಿದೆ, ಅಗೇನ್ n to n ಹೇಳ್ತಾ ಇದ್ದಾರೆ. ಇಲ್ಲಿ ಆಡ್ ನಂಬರ್ ಬಂದಾಗ ಮೇಲ್ಗಡೆ ಇರುವಂತ ಫಂಕ್ಷನ್ ಯೂಸ್ ಮಾಡಿ, ಇವನ್ ನಂಬರ್ ಬಂದಾಗ ಕೆಳಗಡೆ ಇರೋದನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೇ ಬಿ ಇಲ್ಲಿ ಪ್ಲಸ್ ಸೈನ್ ಇದೆ ಅಂತ ಅನ್ಕೊಂತೀನಿ ನಾನು. ಒಂದ್ಸತಿ ಚೆಕ್ ಮಾಡಿ ಸ್ಟೂಡೆಂಟ್ಸ್. ಮೈನಸ್ ಇದ್ರೂ ಏನು ಚೇಂಜ್ ಆಗಲ್ಲ, ಪ್ಲಸ್ ಇದ್ರೂ ಏನು ಚೇಂಜ್ ಆಗಲ್ಲ. ಸೊ ಮೇ ಬಿ ಅಲ್ಲಿ ಪ್ಲಸ್ ಸೈನ್ ಇದೆ ಅಂತ ಅನ್ಕೋತೀನಿ. ಓಕೆ, ಇವಾಗ ಏನಿದೆ ನೋಡಿ, ಇಫ್ n ಈಸ್ ಆಡ್ ನಂಬರ್ ಇದ್ದಾಗ n + 1 / 2 ಯೂಸ್ ಮಾಡಿ ಅಂತ ಹೇಳ್ತಾರೆ. ಇವನ್ ಇದ್ದಾಗ n/2 ಯೂಸ್ ಮಾಡಬೇಕು. ಓಕೆ, ಇವಾಗ ಇದನ್ನ ನಾವು ಚೆಕ್ ಮಾಡಬೇಕು, ಇದು 1 1 ಆಗುತ್ತಾ ಇಲ್ಲ ಅಂತ ಹೇಳಿ. 1 1 ಚೆಕ್ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ. 1 1 ಚೆಕ್ ಮಾಡಿದ್ರೆ ಅಗೇನ್ ಪಾಯಿಂಟ್ನೇ ತೊಗೊಂಡ್ಬಿಡಿ. ಫಸ್ಟ್ಗೆ ಏನು ತಗೋತೀನಿ, 1 1 ಅನ್ನೋದು ಆಡ್ ನಂಬರ್ ಆಗಿದೆ. 1 + 1 / 2 ಆಡ್ ನಂಬರ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇವಾಗ 1 ಅನ್ನೋದು ಆಡ್ ನಂಬರ್ ಇದೆ. ಸೊ 1 + 1 ಎಷ್ಟಾಯ್ತು, 2 ಆಯ್ತು. 2 / 2 ಮಾಡಿದಾಗ 1 ಆನ್ಸರ್ ಬಂತು. ನೆಕ್ಸ್ಟ್ 2 ತಗೋತಾ ಇದ್ದೀನಿ. 2 ತಗೊಂಡ್ರೆ ಇದು ಆಯ್ತು ಈವನ್ ನಂಬರ್, ಈ ಫಾರ್ಮುಲಾನ ಯೂಸ್ ಮಾಡಬೇಕು.
ಎನ್ ಜಾಗದಲ್ಲಿ 2 ಹಾಕ್ತಾ ಇದ್ದೀನಿ, 2 ಕ್ಯಾನ್ಸಲ್, ಇದರ ಆನ್ಸರ್ ಕೂಡ ಒಂದೇ ಬಂತು. ಓಕೆ, ಅಂದರೆ ರೀಸನ್ ಏನು, ಎಫ್ ಆಫ್ 1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ 2 ಈಸ್ ಈಕ್ವಲ್ ಟು ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್. ಆದ ಕಾರಣ ಇಲ್ಲಿ ಏನಂತ ಬರೀತೀರಾ, ಎಫ್ ಈಸ್ ನಾಟ್ 1 1. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್, ಇದಾಯಿತು 1 1. ಇನ್ನು ಆಂಟೂದು ನೋಡೋಣ. ಆಂಟೂದನ್ನು ಕಂಡೀಷನ್ ಮಾಡಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕಿಲ್ಲಿ, ಯಾಕಂದರೆ 2 ರಿಸಲ್ಟ್ಸ್ಗಳಿದ್ದಾವೆ, ಹೌದಲ್ವಾ? ಸೊ ಆಂಟೂದು ನೋಡಬೇಕಂದ್ರೆ ಫಸ್ಟ್ ನಾನಿಲ್ಲಿ ಯೂಶ್ವಲಿ y ಈಸ್ ಈಕ್ವಲ್ಸ್ ಟು ಅಂತ ತಗೋತೀವಿ. ಇಲ್ಲಿ ಏನಿದೆ ನೋಡಿ, ಎಫ್ ಆಫ್ ಎನ್ ಅಂತ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ಎಮ್ ಅಂತ ತಗೋತೀನಿ ಸ್ಟೂಡೆಂಟ್ಸ್. ಎಮ್ ಈಸ್ ಈಕ್ವಲ್ಸ್ ಟು ಫಸ್ಟು ಕೇಸು ಎನ್ ಈಸ್ ಅ ಆಡ್ ನಂಬರ್ ಇದ್ದಾಗ ಇದು ಕೇಸ್ 1 ಅಂತ ಬರ್ಕೊಳ್ಳಿ. ಆವಾಗೇನಾಗುತ್ತೆ, ಎನ್ ಪ್ಲಸ್ 1 ಡಿವೈಡ್ ಬೈ 2 ಈ ಕಡೆ ಶಿಫ್ಟ್ ಆದರೆ 2m ಆಗುತ್ತೆ, ಈಸ್ ಈಕ್ವಲ್ಸ್ ಟು ಎನ್ ಪ್ಲಸ್ 1 ಆಗುತ್ತೆ. 1 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಎನ್ ಈಸ್ ಈಕ್ವಲ್ಸ್ ಟು 2m ಮೈನಸ್ 1. ಇದು ಬಿಲಾಂಗ್ಸ್ ಟು ನಿಮ್ಮದು ಇದು ನ್ಯಾಚುರಲ್ ನಂಬರಲ್ಲಿ ಬರುತ್ತಾ, ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ, ಸೊ ನ್ಯಾಚುರಲ್ ನಂಬರ್ನೇ ಬರೀಬೇಕು. ಬಿಲಾಂಗ್ಸ್ ಟು ಎನ್. ಎಮ್ ಜಾಗದಲ್ಲಿ ಯಾವುದೇ ನಂಬರ್ ಹಾಕಿ, G1 ಹಾಕಿದೆ ಅಂತ ಅನ್ಕೊಳ್ಳಿ, 2 ಮೈನಸ್ 1 1 ಇದೆ ನ್ಯಾಚುರಲ್ ನಂಬರ್, 2 ಹಾಕಿದರೆ 4 ಮೈನಸ್ 1 3 ಇದೆ ನ್ಯಾಚುರಲ್ ನಂಬರ್, ಆಗೇ ಆಗುತ್ತೆ. ಸೊ ಇದು ಬಿಲಾಂಗ್ಸ್ ಟು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕೇಸ್ ಮಾಡಬೇಕು ನಾವು. ಏನು, ಇದು ಪೂರ ರಿಸಲ್ಟ್ 2m ಮೈನಸ್ 1ನ ಈ ನಮ್ಮ ಫಂಕ್ಷನಲ್ಲಿ ಫಿಲಪ್ ಮಾಡಬೇಕು. ಎನ್ ಜಾಗದಲ್ಲಿ 2m ಮೈನಸ್ 1 ಅಗೇನ್ ಪ್ಲಸ್ 1. ನಮ್ಮ ಫೈನಲ್ ಆನ್ಸರ್ ಎಮ್ ಬರಬೇಕು, ಅಲ್ಲಿ y ಬರ್ತಿತ್ತಲ್ಲ, ಇಲ್ಲಿ ಎಮ್ ಬರಬೇಕು ಅಷ್ಟೇ. ಡಿವೈಡ್ ಬೈ 2 ಇದೆ, ಸೊ 2 ಬರೀತೀರಿ. ಫಸ್ಟ್ ಏನಾಗುತ್ತೆ, 1 ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿತೇನು 2m ಡಿವೈಡ್ ಬೈ 2 ಅಗೇನ್ 2 ಕ್ಯಾನ್ಸಲ್ ಆಗಿ ಎಮ್ ಆನ್ಸರ್ ಬಂತು. ಇದು ಕೇಸ್ 1ನಲ್ಲಿ. ಇನ್ನೂ ಒಂದು ಕೇಸ್ ಇದೆ ಸ್ಟೂಡೆಂಟ್ಸ್, ಇದರಲ್ಲಿ ಏನು, ಎನ್ ನಾನು ಇವನ್ ತಗೋತೀನಿ, ಎನ್ ಈಸ್ ಇವನ್ ತಗೊಂಡಾಗ ಏನಿದೆ, ಎಮ್ ಈಸ್ ಈಕ್ವಲ್ಸ್ ಟು ಎನ್ ಬೈ 2. ಎನ್ ಬೈ 2 ಅಂದರೆ 2 ಈಚೆ ಕಡೆ ಬಂದರೆ ಎನ್ ಈಸ್ ಈಕ್ವಲ್ಸ್ ಟು 2m ಆಗುತ್ತೆ. ಸೊ ಆಬ್ವಿಯಸ್ಲಿ 2m ಅನ್ನೋದು ನ್ಯಾಚುರಲ್ ನಂಬರ್ ಆಗೇ ಆಗುತ್ತೆ. 2 ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರು ನ್ಯಾಚುರಲ್ ನಂಬರ್ ಆಗುತ್ತೆ. ಇದನ್ನು ನಾನು ಎಕ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕು. 2m ಈಸ್ ಈಕ್ವಲ್ಸ್ ಟು ಎಮ್ ಜಾಗದಲ್ಲಿ 2m ಬರೀತೀರಾ, ಡಿವೈಡ್ ಬೈ 2 ಕ್ಯಾನ್ಸಲ್, ಎಮ್ ಬಂತು. ಅಂದರೆ 2 ಕೇಸ್ ಕ್ಯಾನ್ಸಲ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಎಫ್ ಅನ್ನೋದು ಆನ್2 ಆಗಿದೆ, ಬಟ್ 1 1 ಆಗಿಲ್ಲ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ? ಸೊ ಇದನ್ನು ಬರಬಹುದು 5 ಮಾರ್ಕ್ಸ್ಗೆ, ಬರೆದಿಟ್ಕೊಳ್ಳಿ. ಇವೆಲ್ಲನೂ ಇಂಪಾರ್ಟೆಂಟ್ ಆಯ್ತಾ? ಸೊ ಫಸ್ಟ್ ಎಲ್ಲಾನು ಸಿಂಪಲ್ ಇದೆ, ಬಟ್ ಇವಾಗ ಏನು ಸಾಲ್ವ್ ಮಾಡ್ತಾ ಇಲ್ಲ ಎಲ್ಲಾನು 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ಕ್ವಶನ್ಸ್. ನೆಕ್ಸ್ಟ್ 10th ಎಕ್ಸಾಂಪಲ್, ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಓಕೆ, ಇವೆಲ್ಲನೂ 5 ಮಾರ್ಕ್ಸಲ್ಲಿ ಬರುವಂಥದ್ದು. ಏನಿದೆ ನೋಡಿ, ಅಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ r-3 r-ab ಅಂತ ಸೆಟ್ ಕೊಟ್ಟಿದ್ದಾರೆ. ಅಗೇನ್ ಕನ್ಸಿಡರ್ a to b ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫಂಕ್ಷನ್ ಈ ಫಂಕ್ಷನ್ ನಾವು 1 1 2 ಚೆಕ್ ಮಾಡ್ಕೋಬೇಕು. ಇದು ಡೆಫಿನೆಟ್ಲಿ ಕೆಪಬಲ್ ಇರುವಂಥದ್ದು 5 ಮಾರ್ಕ್ಸ್ಗೆ. ಫಸ್ಟು 1 1 ಅಂತ ಬರೀತೀರಾ. ಅಗೇನ್ ಇಲ್ಲಿ ನಾವು ಸಾಲ್ವ್ ಮಾಡಬೇಕಾಗಿರೋದು ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಇದು ನೋಡಿದ್ರೆ ಹೆಂಗೆ ತಿಳ್ಕೋಬೇಕು, x1 ಯೂಸ್ ಮಾಡಬೇಕಾ x2 ಡೈರೆಕ್ಟ್ಲಿ? ಇಲ್ಲಿವರೆಗೂ ಏನು ಸಾಲ್ವ್ ಕೊಟ್ಟಿರುವಂಥ ಕ್ವಶನ್ಸ್ಗಳೆಲ್ಲನೂ ಸಿಂಪಲ್ ಇತ್ತು ಸ್ಟೂಡೆಂಟ್ಸ್, ಫಂಕ್ಷನ್ಗಳು. ಬಟ್ ಇಲ್ಲಿ ನಾವು ಎಕ್ಸ್ ಜಾಗದಲ್ಲಿ ವ್ಯಾಲ್ಯೂ ಫಿಲಪ್ ಮಾಡ್ತಾ ಕೂತ್ರೆ ಅಗೇನ್ ಭಾಳಷ್ಟು ವ್ಯಾಲ್ಯೂಸ್ಗಳಿದ್ದಾವೆ, ಅದು ಐಡೆಂಟಿಫೈ ಮಾಡೋದು ಆಗಂಗಿಲ್ಲ 1 1 ಆಗುತ್ತಾ ಇಲ್ಲ ಅಂತ. ಬಟ್ ಅದು ಈಸಿಲಿ ಗೊತ್ತಾಗ್ತಾ ಇತ್ತು ಹಿಂದಿನೂ, ಅದಕ್ಕೆ ಎಕ್ಸಾಂಪಲ್ ತೊಗೊಂಡು ಆಗೋದಿಲ್ಲ ಅಂತ ಬರೆದ್ವಿ. ಬಟ್ ಇಲ್ಲಿ ಸ್ಯಾಟಿಸ್ಫೈ ಮಾಡಬೇಕಂದ್ರೆ x1 ಈಸ್ ಈಕ್ವಲ್ಸ್ ಟು x2 ತೊಗೊಳ್ಳೇಬೇಕು. ಎಕ್ಸ್ ಜಾಗದಲ್ಲಿ x1 ಹಾಕಿದ್ರೆ ಏನಾಗುತ್ತೆ, x1 ಮೈನಸ್ 2 x1 ಮೈನಸ್ 3. ಅಗೇನ್ ಈ ಕಡೆ x2 ಮೈನಸ್ 2 ಡಿವೈಡ್ ಬೈ x2 ಮೈನಸ್ 3. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಫಾಸ್ಟಾಗಿ ಮಲ್ಟಿಪ್ಲೈ ಮಾಡಿ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಫಸ್ಟ್ x1 ಇಂದ ಎಷ್ಟಕ್ಕೆ ಮಾಡಿದ್ರೆ x1 x2 ಮೈನಸ್ 3x1, ಅದಾದಮೇಲೆ ಮೈನಸ್ 2 ಇಂಟು ಇದಕ್ಕೆ ಮೈನಸ್ 2x2 ಮೈನಸ್ ಮೈನಸ್ ಪ್ಲಸ್ 6. ಇವಾಗ ಈ ಎರಡು ರಿಸಲ್ಟ್ಸ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇವಾಗ ಫಸ್ಟ್ x1 x2 ಮೈನಸ್ x1 ಮೈನಸ್ 2 ಇದ್ರೆ 2x1 ಆಗುತ್ತೆ. ಅವಾಗ ಮೈನಸ್ 3 ಇಂಟು x2 ಮಾಡಿ, ಮೈನಸ್ 3x2 ಮೈನಸ್ ಮೈನಸ್ ಪ್ಲಸ್ 2 ಇಂಟು 3 6. ಇವಾಗ ನೋಡಿ ಯಾವ ರಿಸಲ್ಟ್ಸ್ಗೆ ಕ್ಯಾನ್ಸಲ್ ಆಗುತ್ತೆ. ಫಸ್ಟು 6 ಹೋಯಿತು, x1 x2 ಹೋಯಿತು. ಓಕೆ, ಉಳಿದಿರೋ ರಿಸಲ್ಟ್ಸು ಮೈನಸ್ 3x1 ಇದೆ, ಇಲ್ಲಿ ಒಂದು ಮೈನಸ್ ಸೈನ್ ಇದೆ ನೋಡಿ x1, ಅದನ್ನು ಈ ಕಡೆ ತೊಗೊಂಬನ್ನಿ, ಪ್ಲಸ್ ಆಗುತ್ತೆ 2x1 ಆಯಿತು. ಇಲ್ಲಿ ಒಂದು ನೆಗೆಟಿವ್ ರಿಸಲ್ಟ್ಸ್ ಇದೆ, ಅದನ್ನು ಆ ಕಡೆ x2 ಇದೆ, ಸೊ ಅದಕ್ಕೆ ನಾನು x2 ಒಂದು ಕಡೆ, ಇಲ್ಲಿ ಆಲ್ರೆಡಿ ಒಂದು ಇತ್ತು ನೋಡಿ 3x2 ಇತ್ತು, ಈ ಕಡೆ ಅದು ಮೈನಸ್ ಇದ್ದು ಈ ಕಡೆ ಬಂದರೆ ಪ್ಲಸ್ 2x2 ಆಗುತ್ತೆ. ಪ್ಲಸ್ ಮೈನಸ್ ಆಯಿತು ಅಂದರೆ ಇದು ಮೈನಸ್ x1, ಇದು ಮೈನಸ್ x2, ಮೈನಸ್ ಮೈನಸ್ ಕ್ಯಾನ್ಸಲ್, x1 ಈಸ್ ಈಕ್ವಲ್ಸ್ ಟು x2 ಬಂತ. ಯಾವಾಗ ನಮಗೆ ರಿಸಲ್ಟು x1 ಈಸ್ ಈಕ್ವಲ್ಸ್ ಟು x2 ಬಂದರೆ ಆಗ ಏನು ಬರೀಬೇಕು, ಎಫ್ ಈಸ್ 1 1. ಅರ್ಥ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಈಸಿ ಇದೆ ಎಲ್ಲ ಕ್ವಶನ್ಸು.
ಇದು ಆದಮೇಲೆ ನೆಕ್ಸ್ಟ್ ನಾವು ಚೆಕ್ ಮಾಡಬೇಕು ಆನ್ ಟು. ಇದೂ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು, ಯಾಕೆಂದರೆ ಸ್ವಲ್ಪ ರಿಸಲ್ಟ್ಸ್ ಲೆಂದಿ ಇದೆ ಆಯಿತಾ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಆನ್ ಟು ಚೆಕ್ ಮಾಡಬೇಕಂದ್ರೆ ಫಸ್ಟಿಗೆ ನಾವೇನು ತೊಗೊತೀವಿ, y ಇಸ್ ಈಕ್ವಲ್ಸ್ ಟು ಅಥವಾ ಎಫ್ ಆಫ್ ಎಕ್ಸ್. y ಇಸ್ ಈಕ್ವಲ್ಸ್ ಏನಿದೆ, ಎಕ್ಸ್ ಮೈನಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ 3. ಸೊ ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡೋಣ ಇವಾಗ. ಓಕೆ, ಏನಿಲ್ಲ ಅಂದರೆ 1 ಇರುತ್ತೆ, y ಮಲ್ಟಿಪ್ಲೈ ಮಾಡಿದ್ರೆ y ಎಕ್ಸ್ ಆಗುತ್ತೆ ಮೈನಸ್ 3y ಇಸ್ ಈಕ್ವಲ್ಸ್ ಟು ಅಗೇನ್ ಇದು ಆಸ್ ಇಟ್ ಈಸ್ ಆಗುತ್ತೆ ಎಕ್ಸ್ ಮೈನಸ್ 2. ಸೊ ಈ ಎಲ್ಲ ಎಕ್ಸ್ಗಳನ್ನ ಒಂದು ಕಡೆ ತೊಗೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ y ಎಕ್ಸ್ ಇದೆ ಅಲ್ವಾ, ಸೊ y ಎಕ್ಸ್ ಇದೆ ಕರೆಕ್ಟಾ. ಈ ಪ್ಲಸ್ ಎಕ್ಸ್ ಒಂದು ಈ ಕಡೆ ತೊಗೊಂಡ್ಬಿಟ್ರೆ ಮೈನಸ್ ಎಕ್ಸ್ ಆಗುತ್ತೆ ಫ್ರೆಂಡ್ಸ್ ಇದು. ಅದಾದಮೇಲೆ ಈ ಮೈನಸ್ 3y ಈ ಕಡೆ ತೊಗೊಂಬನ್ನಿ, ಅಂದರೆ ಏನಾಗುತ್ತೆ ಪ್ಲಸ್ 3y ಆಗುತ್ತೆ. ಇಲ್ಲೊಂದು ಆಲ್ರೆಡಿ ಮೈನಸ್ 2 ಇತ್ತು, ಆಸ್ ಇಟ್ ಈಸ್ ಬರೆದ್ರೆ. ಇವಾಗ ಇವೆರಡರಲ್ಲಿ ಎಕ್ಸ್ ಕಾಮನ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ನಾವು ಎಕ್ಸನ್ನು ತೆಗೆದಿಡಬೇಕಾಗಿರೋದು. ಸೊ ಎಕ್ಸ್ನ ನಾನು ಇಲ್ಲಿ ಕಾಮನ್ ತೊಗೊಂಡ್ರೆ y ಮೈನಸ್ 1 ಬರುತ್ತೆ, ಇಲ್ಲಿ ಆಸ್ ಇಟ್ ಈಸ್ 3y ಮೈನಸ್ 2. ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ ನೋಡಿ, 3y ಮೈನಸ್ 2 ಡಿವೈಡ್ ಬೈ y ಮೈನಸ್ 1. ಇದು ಬಿಲಾಂಗ್ಸ್ ಟು ನಮ್ಮ ಡೊಮೇನ್ ಯಾವುದಿದೆ, ಎ ಇದೆ, ಅಂದರೆ r ಮೈನಸ್ 3 ಇದರೊಳಗೆ ಬರುತ್ತೆ. ಎಸ್, ನೀವು ಯಾವುದೇ ವ್ಯಾಲ್ಯೂ ಫಿಲಪ್ ಮಾಡ್ತಾ ಹೋಗಿ ಅದು ರಿಯಲ್ ನಂಬರ್ ಸ್ಯಾಟಿಸ್ಫೈ ಮಾಡುತ್ತೆ. ಇದು ಆದಮೇಲೆ ಇಷ್ಟಕ್ಕೆ ಮುಗಿಯೋದಿಲ್ಲ, ನಾವು ಇನ್ನೊಂದು ಕೇಸ್ನ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಏನದು, ಈ ಪೂರ ರಿಸಲ್ಟ್ಸ್ನ ಫಂಕ್ಷನ್ ಒಳಗೆ ಫಿಲಪ್ ಮಾಡ್ಕೋಬೇಕು. ಎಫ್ ಆಫ್ 3y ಮೈನಸ್ 2 ಡಿವೈಡೆಡ್ ಬೈ y ಮೈನಸ್ 1 ಇದನ್ನು ಫಂಕ್ಷನ್ ಒಳಗೆ ಫಿಲಪ್ ಮಾಡಿ ಅಗೇನ್ ಲಾಸ್ಟ್ ಆನ್ಸರ್ y ಬರುತ್ತೆ, ಸಿಂಪ್ಲಿಫೈ ಮಾಡಬೇಕು. ಓಕೆ, ಸೊ ನಾನಿಲ್ಲಿ ಇನ್ನೊಂದು ಪೇಜ್ನ ತೊಗೊತಾ ಇದ್ದೀನಿ. ಸೊ ಐ ಥಿಂಕ್ ಇವಾಗ ನಿಮ್ಗೆ ಎಲ್ರಿಗೂ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ಆಗಿದೆ ಅಲ್ವಾ. ಎಸ್, ಸೊ ಅಬ್ಸರ್ವ್ ಮಾಡಿ. ಸೊ ಈ ಪೂರ ರಿಸಲ್ಟ್ನ ನಾನು ಇವಾಗ ಫಂಕ್ಷನ್ನ ಫಿಲಪ್ ಮಾಡಬೇಕು. ಏನಿದೆ ನಮ್ಮದು ಫಂಕ್ಷನ್ನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ 3 ಇರುವಂಥದ್ದು, ಕರೆಕ್ಟ್ ಅಲ್ವಾ. ಎಸ್, ಇದು ಪೂರ ವ್ಯಾಲ್ಯೂನ ನಾನು ಕ್ವಶನ್ ಒಳಗೆ ಫಿಲಪ್ ಮಾಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಎಕ್ಸ್ ಮೈನಸ್ 3 ಇದೆ. ಈಗ ಎಕ್ಸ್ ಮೈನಸ್ 2 ಡಿವೈಡ್ ಬೈ ಎಕ್ಸನ್ನ ಬರೆಯೋ ಹಾಗಿಲ್ಲ ಫ್ರೆಂಡ್ಸ್, ಗ್ಯಾಪ್ ಇಡಿ. ಯಾಕಂದರೆ ಎಕ್ಸ್ ಇದ್ದಾಗ ಆ ಫಾರ್ಮುಲಾ ಇತ್ತು, ಎಕ್ಸ್ ಇದ್ದಲ್ಲಿ ಗ್ಯಾಪ್ ಇಡಿ ಮೈನಸ್ 3. ಇದು ಎಫ್ ಆಫ್ ಎಕ್ಸ್. ಇವಾಗ ಎಕ್ಸ್ ಜಾಗದಲ್ಲಿ ಹೊಸ ನಂಬರ್ ಬಂದಿದ್ದಲ್ಲ, ಈ ನಂಬರ್ನ ನಾವು ಇಲ್ಲಿ ಫಿಲಪ್ ಮಾಡಬೇಕು. ಏನಿದೆ ಇದು 3y ಮೈನಸ್ 2 ಡಿವೈಡ್ ಬೈ y ಮೈನಸ್ 1. ಅಗೇನ್ ಇಲ್ಲಿ ಕೂಡ ಹಾಗೆ 3y ಮೈನಸ್ 2 ಡಿವೈಡ್ ಬೈ y ಮೈನಸ್ 1. ಓಕೆ, ನಾನು ನಿಮಗೆ ಹೇಳಿದೆ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು, ಇದು 5 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಓಕೆ, ಇಲ್ಲಿ ಸಿಂಪ್ಲಿಫೈ ಯಾವ ಥರ ಮಾಡ್ತೀರಾ, y ಮೈನಸ್ 1 ಎಲ್ ಸಿ ಎಮ್ ಆಗುತ್ತಾ, ಇಲ್ಲಿ ಏನಿಲ್ಲ ಅಂದರೆ 1 ಇದೆ. ಓಕೆ, ಇಲ್ಲಿ ನಾನು ಎಲ್ ಸಿ ಎಮ್ನ ಬರೀತೀನಿ ನೋಡಿ, y ಮೈನಸ್ 1. ಡಿನಾಮಿನೇಟರ್ಲ್ಲೂ y ಮೈನಸ್ 1ನೇ ಎಲ್ ಸಿ ಎಮ್ ಇದೆ. ಎಸ್, ಎರಡು ಕಡೆ y ಮೈನಸ್ 1 ಎಲ್ ಸಿ ಎಮ್ ಇದೆ. ಓಕೆ, ಎಲ್ ಸಿ ಎಮ್ ತೊಗೊಂಡ್ರೆ ಇದನ್ನು ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು y ಮೈನಸ್ 1ನ. ಓಕೆ, ಸೊ ಫಸ್ಟ್ ಇದು ಆಸ್ ಇಟ್ ಈಸ್ ಬರೀತೀರಾ, 3y ಮೈನಸ್ 2. ಈಗ ಮೈನಸ್ ಇದೆ, ಸೊ ಮೈನಸ್ 2 ಇಂಟು y ಮಾಡಿದ್ರೆ ಮೈನಸ್ 2y. ಈ ಮೈನಸ್ ಮೈನಸ್ ಎರಡು ಕೂಡಿ ಪ್ಲಸ್ 2 ಇಂಟು 1 2 ಆಯಿತು. ಮೇಲ್ಗಡೆ ಕ್ಲಿಯರ್ ಆಯಿತಾ. ಇನ್ನು ನೆಕ್ಸ್ಟ್ ಕೆಳಗಡೆನೂ ಕೂಡ ಇಲ್ಲಿನೂ y ಮೈನಸ್ 1 ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಮೊದಲಿಗೆ ಆಸ್ ಇಟ್ ಈಸ್ ಬರೀರಿ, 3y ಮೈನಸ್ 2 ಮೈನಸ್ 3 ಇಂಟು y ಮೈನಸ್ 3y ಮೈನಸ್ ಮೈನಸ್ ಪ್ಲಸ್ 3. ಓಕೆ, ಇವಾಗ ಈ ಎರಡು ಎಲ್ ಸಿ ಎಮ್ಸ್ಗಳು ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟು ಆಯಿತಾ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಯಿತು. ಉಳಿತೇನೆ ನೋಡಿ ಆನ್ಸರು ಮೈನಸ್ ಪ್ಲಸ್ 2 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ, 3y ಮೈನಸ್ 2y ಅಂದರೆ y ಆಯಿತು. ಅಗೇನ್ 3 ಮೈನಸ್ 2 ಅಂದರೆ 1 ಆಯಿತು, y ಬೈ 1 ಅಂದರೆ y ಆನ್ಸರ್ ಬಂತು. ಯಾವಾಗ ನಮಗೆ y ಆನ್ಸರ್ ಬರುತ್ತೆ ನೋಡಿ, ಆಗ ನಾವು ಬರೀಬೇಕು ಕನ್ಕ್ಲೂಷನಲ್ಲಿ ಎಫ್ ಈಸ್ ಆನ್ ಟು. ಇದು 1 ಆಗಿದೆ, ಆನ್ ಟೂನು ಆಗಿದೆ, ಅಂದರೆ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ ಅನ್ನಂಗಾಯ್ತು, ಬೈಸೆಕ್ಟಿವ್ ಫಂಕ್ಷನ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆ, ಸೊ ನೋಡಿ ಇಷ್ಟಿದೆ, ಇದು ಪೂರ ಪ್ರೂಫು. ಇದು ಮಾಡಿದಾಗ ಮಾತ್ರ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಸಿಗುವಂಥದ್ದು. ಓಕೆನಾ. ಎಸ್, ಏನಾದರೂ ಡೌಟ್ಸ್ಗಳಿದ್ದರೆ ಅಗೇನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ಫ್ರೆಂಡ್ಸ್. ಸೊ ನಾನಿವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಒನ್ ಬರುವಂಥ ಕ್ವಶನ್ಸ್ಗಳು MCQ ಕ್ವಶನ್ಸ್ಗಳಿದ್ದಾವೆ. ಇಲ್ಲೇನಿದೆ R ಅಂತ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದು ಇಂಪಾರ್ಟೆಂಟ್ ನೋಡಿ, ಎಕ್ಸ್ ರೇಸ್ ಟು 4. ಇದು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಿ 1 1 ಆಗುತ್ತಾ ಇಲ್ಲ. ಎಕ್ಸ್ ರೇಸ್ ಟು 4 ಅಂದರೆ ಅಗೇನ್ 2 ಇಂದಾನೆ ಸ್ಟಾರ್ಟ್ ಮಾಡೋಣ, ಅಥವಾ 1 ಮಾಡಿ, ಈಸಿಯೆಸ್ಟ್ ಇದೆ. 1 ರೇಸ್ ಟು 4 ಮಾಡಿದ್ರೆ 1 ಬರುತ್ತೆ, ಮೈನಸ್ 1 ಹಾಕಿದರೆ ಮೈನಸ್ 1 ರೇಸ್ ಟು 4 ಆನ್ಸರ್ನು 1 ಬರುತ್ತೆ. 2 ಡಿಫ್ರೆಂಟ್ ಎಲಿಮೆಂಟ್ ಸೇಮ್ ಆನ್ಸರ್, ಅಂದರೆ 1 1 ಆಗಿಲ್ಲ. ಇನ್ನು ಆನ್ ಟೂಗೆ ಹೋದರೆ, ಆನ್ ಟು ಮಾಡ್ತಾ ಹೋದರೆ 4th ರೂಟ್ ಅಂದರೆ 2 ಸತಿ ನಾವು ರೂಟ್ ತೊಗೊಂಡಿದ್ವಿ ಅಂದರೆ ಆನ್ ಟೂನು ಆಗೋದಿಲ್ಲ, ಇಲ್ಲಿ 1 1 ಆಗೋದಿಲ್ಲ ಫ್ರೆಂಡ್ಸ್. 4th ರೂಟ್ ಆಫ್ y ಅಂದರೆ ಅಗೇನ್ ಸ್ಕ್ವೇರ್ ರೂಟ್ ಅಂದಾಗೆ ಅಲ್ವಾ. ಸೊ ಅದು ಆನ್ ಟೂನು ಆಗಲ್ಲ, 1 1 ಆಗಲ್ಲ. ಅಂದರೆ ಯಾವ್ದು ಕರೆಕ್ಟ್ ಆಗುತ್ತೆ, ನೈದರ್ 1 1 ನಾರ್ ಆನ್ ಟು. ಇದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಕ್ವಶನ್ ನಂಬರ್ 12 ಏನಿದೆ ಆರ್ ಟು ಆರ್ ಇದೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3x. ಇದಂತೂ ಸಿಂಪಲ್ ಇದೆ, 1 ಅಂತೂ ಹಾಗೆ ಆಗುತ್ತೆ, ಯಾವುದೇ ವ್ಯಾಲ್ಯೂ ಹಾಕಿ ಅಗೇನ್ ಬಂದೇ ಬರುತ್ತೆ. ಆಂಟೂನ ನೋಡಬೇಕು, ಆಂಟೂನು ಕೂಡ ಆಗುತ್ತೆ. y ಇಸ್ ಈಕ್ವಲ್ಸ್ ಟು 3x ಇದೆ, x ಇಸ್ ಈಕ್ವಲ್ಸ್ ಟು ಬರೆದ್ರೆ y/3, y/3ನು ರಿಯಲ್ ನಂಬರ್ ಆಗಿ ಆಗುತ್ತೆ. ಸೊ ಹಾಗಾಗಿ 1 1 ಆ್ಯಂಡ್ ಆಂಟು 1 1 ಆ್ಯಂಡ್ ಆಂಟು ಇದೆ ಕರೆಕ್ಟ್ ಇದೆ. ಉಳ್ಕಿದ್ ಮೆನಿ 1 ಆಗಲ್ಲ. ಅಗೇನ್ ಇಲ್ಲಿದೆ 1 1 ಬಟ್ ನಾಟ್ ಆಂಟು ರಾಂಗ್ ಇದೆ. ನೈದರ್ 1 1 ಇದಂತೂ ಮೊದಲೇ ರಾಂಗ್ ಇದೆ. ಅರ್ಥ ಆಯ್ತಲ್ವಾ?